ಪರಿಶಿಷ್ಟ ಜಾತಿ ಪಂಗಡದವರಿಗೆ ವ್ಯವಸಾಯ ಮಾಡಲು ನೀಡುವಷ್ಟು ಜಮೀನು ನಮ್ಮ ಜಿಲ್ಲೆಯಲ್ಲಿ ಲಭ್ಯವಿಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಅವರು ಸ್ಪಷ್ಟಪಡಿಸಿದ್ದಾರೆ. ಬೀಸರೂರಿನ ತಾಲೂಕು ಪಂಚಾಯತ್ನ SJSR5 ಸಭಾಂಗಣದಲ್ಲಿ ನಡೆದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ 1985ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಭೂಮಿ ಸಿಕ್ಕಿಲ್ಲ. ಭೂಮಿ ಸಿಗದೆ ನಮ್ಮ ಅಭಿವೃದ್ಧಿ ಹೇಗೆ ಸಾಧ್ಯ ಎಂದು ದಲಿತ ಮುಖಂಡ ಜನಾರ್ದನ ಬೋಳಂತೂರು ಪ್ರಶ್ನಿಸಿದರು. ಡಿಸಿ ಮನ್ನಾ ಜಾಗಕ್ಕೆ ಹೋರಾಟ ಮಾಡಿದ್ರೂ ಸಿಗುವುದಿಲ್ಲ, ಅಕ್ರಮ ಸಕ್ರಮದಲ್ಲಾದರೂ ಜಾಗ ಕೊಡಿ ಎಂದು ಮೋಹನ್ ಚೆಂತಿಮಾರ್ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ದರ್ಶನ್ ಅವರು, ಜಿಲ್ಲೆಯಲ್ಲಿ ಲಭ್ಯವಿರುವ ಸರ್ಕಾರಿ ಜಮೀನಿನ ಪಟ್ಟಿ ಸಿದ್ಧಪಡಿಸಿಕೊಂಡಿದ್ದೇವೆ. ಕಂದಾಯ ಇಲಾಖೆಯಲ್ಲಿರುವ ಒಟ್ಟು ಜಮೀನಷ್ಟೇ, ಖಾಲಿರುವ ಜಾಗವೆಷ್ಟು, ಡಿಸಿ ಮನ್ನಾ ಜಾಗ ಎಷ್ಟು, ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಿರುವ ಜಾಗ ಎಷ್ಟು, ನಿವೃತ್ತ ಸೈನಿಕರಿಗಾಗಿ ಮೀಸಲಿರುವ ಜಮೀನೆಷ್ಟು ಎನ್ನುವ ಬಗ್ಗೆ ಪಟ್ಟಿ ಮಾಡಿಕೊಂಡಿದ್ದೇವೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯವಸಾಯ ಮಾಡಲು ನೀಡುವಷ್ಟು ಜಾಗ ನಮ್ಮಲ್ಲಿಲ್ಲ. ಕೃಷಿ ಮಾಡಲು ಜಾಗ ಬೇಕೆಂಬ ಬೇಡಿಕೆ ಇದ್ರೂ ಭೂಮಿ ಎಲ್ಲಿಂದ ತರುವುದು ಎಂದು ಜಿಲ್ಲಾಧಿಕಾರಿಯವರು ಅಸಹಾಯಕತೆ ವ್ಯಕ್ತಪಡಿಸಿದರು. ತಾಲೂಕಿನ ಬೋಳಂತೂರು ಗ್ರಾಮದ ಅರಣ್ಯದಂಚಿನಲ್ಲಿ ಕೊರಗ ಸಮುದಾಯದವರಿದ್ದು ಬುಟ್ಟಿ ನೇಯ್ಗೆಯ ಬಳ್ಳಿ ತರಲು ಅರಣ್ಯಕ್ಕೆ ಹೋಗಬೇಕಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಗುರುತಿನ ಚೀಟಿ ಅಗತ್ಯವಿದ್ದು ಗುರುತಿನ ಚೀಟಿ ನೀಡುವಂತೆ ಸ್ಥಳೀಯ ಮಹಿಳೆಯೊಬ್ಬರು ಸಭೆಯಲ್ಲಿ ಆಗ್ರಹಿಸಿದರು. ಈ ಬಗ್ಗೆ ಚರ್ಚೆ ನಡೆಸಿದ ಡಿಸಿ ಪ್ರಸ್ತಾವನೆ ಕಳುಹಿಸಿಕೊಡಿ ಎಂದು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಿಗೆ ತಿಳಿಸಿದರು. ಕಾವಳಪಡೂರು ಗ್ರಾಮದಲ್ಲಿ ಪರಿಶಿಷ್ಟ ಸಮುದಾಯದವರ ಮನೆಗೆ ಹೋಗುವ ರಸ್ತೆ ಒತ್ತುವರಿಯಾಗಿದೆ. ಪಂಚಾಯತ್ ಅರ್ಜಿ ಕೊಟ್ಟು 5 ವರ್ಷ ಆದರೂ ಮನೆಗೆ ಕದ ಸಂಖ್ಯೆ ನೀಡಿಲ್ಲ ಎಂದು ಸ್ಥಳೀಯ ನಿವಾಸಿ ಜಿಲ್ಲಾಧಿಕಾರಿಯವರಲ್ಲಿ ದೂರಿಕೊಂಡರು. ವೇದಿಕೆಯಲ್ಲಿ ಪ್ರೊಬೇಷನಲ್ IAS ಅಧಿಕಾರಿ ಅರ್ಚಿತ್ ಡೋಂಗ್ರೆ, ತಹಶೀಲ್ದಾರ್ ಮಂಜುನಾಥ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸಚಿನ್ ಕುಮಾರ್, ಪುರಸಭೆಯ ಮುಖ್ಯಾಧಿಕಾರಿ ತೀರ್ಥಪ್ರಸಾದ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ವಿಜಯಕುಮಾರಿ ಉಪಸ್ಥಿತರಿದ್ದರು. ದಲಿತ ಮುಖಂಡರಾದ ವಿಶ್ವನಾಥ್ ಚೆಂತಿಮಾರ್, ನಾರಾಯಣ್ ಪುಂಚಮೆ, ಸತೀಶ್ ಅರಳ, ಗಂಗಾಧರ್ ಪರಾರಿ, ಕೇಶವ ನಾಯ್ಕ್ ಮತ್ತಿತರರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. ಸಂದೀಪ್ ಸಾಲ್ಯನ್, V4 ನ್ಯೂಸ್, ಬಂಟ್ವಾಳ.